ಚಟುವಟಿಕೆಗಳ ತಾಣವಾಗಿದೆ ಪರಪ್ಪನ ಅಗ್ರಹಾರ ಜೈಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳು ಆಡಿದ್ದೇ ಆಟ. ಅಕ್ರಮ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ ಪರಪ್ಪನ ಅಗ್ರಹಾರ ಜೈಲು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳು ಆಡಿದ್ದೇ ಆಟವಾಗಿದೆ. ಗಾಂಜಾನು ಸೇರ್ತಾರೆ, ಮಹಿಳೆಯರಿಗೆ ಟಾರ್ಚರ್ ಸಹ ಕೊಡ್ತಾರೆ. ಕ್ರಮವನ್ನ ತೆಗೆದುಕೊಳ್ಳೋದು ಬಿಟ್ಟು ಪೊಲೀಸರೇ ಶಾಮೀಲಾದ್ರ ಈ ಒಂದು ಕರ್ಮಕಾಂಡದಲ್ಲಿ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಜೈಲಲ್ಲಿ ಖೈದಿಗಳ ಆಟಕ್ಕೆ ಬ್ರೇಕ್ ಹಾಕೋಕೆ ಡಿಜಿಪಿಯಿಂದ ಹಿಂದೇಟು. ಡಿಜಿಪಿ ಹಿಂದೇಟನ್ನ ಹಾಕ್ತಾ ಇರೋದಾದ್ರೂ ಯಾಕೆ? ವಿವಿಐಪಿ ಖೈದಿಗಳಿಗೆ ಪರಪ್ಪನ ಅಗ್ರಹಾರದಲ್ಲೇ ಬಿಂದಾಸ್ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಜೈಲಲ್ಲಿ ನಡೆಯುವಂತಹ ಅಕ್ರಮದ ಬಗ್ಗೆ ಕಾರಾಗೃಹ ಡಿಐಜಿ ಇಂದಲೇ ಇದೀಗ ಪತ್ರ ಬರೆಯಲಾಗಿರುವಂತದ್ದು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಡಿಜಿಪಿ ರೂಪಾ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಶಶಿಕಲಾಗೆ ಆತಿಥ್ಯ ನೀಡಲು 2 ಕೋಟಿ ಲಂಚವನ್ನ ಪಡೆದ್ರ ಕಾರಾಗೃಹಗಳ ಇಲಾಖೆಯ ಡಿಜಿಪಿ ಸತ್ಯನಾರಾಯಣ ರಾವ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿವಿಐಪಿ ಖೈದಿಗಳಿಗೆ ಪರಪ್ಪನ ಅಗ್ರಹಾರದಲ್ಲೇ ಬಿಂದಾಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಒಟ್ಟಿನಲ್ಲಿ ಅಕ್ರಮದ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ ಪರಪ್ಪನ ಅಗ್ರಹಾರ ಜೈಲು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಖೈದಿಗಳು ಆಡಿದ್ದೇ ಆಟ. ಗಾಂಜಾನು ಸೇರ್ತಾರೆ, ಮಹಿಳೆಯರಿಗೆ ಟಾರ್ಚರ್ ಸಹ ಕೊಡ್ತಾರೆ ಎನ್ನುವಂತಹ ಅಂಶ ಇದೀಗ ಪತ್ರದ ಮೂಲಕ ಬಯಲಾಗಿದೆ. ಸೆಂಟ್ರಲ್ ಜೈಲಿನ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಕಾರಾಗೃಹದ ಡಿಐಜಿ ರೂಪಾ. ಪಂಚತಾರ ಹೋಟೆಲ್ಗಿಂತ ಬಿಂದಾಸ್ ಆಗಿದೆ ಪರಪ್ಪನ ಅಗ್ರಹಾರ ಜೈಲು. ಇದು ಸೆಂಟ್ರಲ್ ಜೈಲಿನ ಕರ್ಮಕಾಂಡ. ಇದನ್ನ ಬಿಚ್ಚಿಟ್ಟಿದ್ದಾರೆ ಈಗ ಡಿಐಜಿ ರೂಪಾ. ಪಂಚತಾರ ಹೋಟೆಲ್ಗಿಂತಲೂ ಸಹ ಬಿಂದಾಸ್ ಆಗಿದೆ ಪರಪ್ಪನ ಅಗ್ರಹಾರ ಜೈಲು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದುಡ್ಡು ಕೊಟ್ರೆ ಕೇಳಿದ್ದೆಲ್ಲ ಸಿಗುತ್ತಂತೆ. ಬಿರಿಯಾನಿ ಬಾಕ್ಸ್ಗಳಲ್ಲಿ ಬಿಂದಾಸ್ ಆಗಿ ಸಪ್ಲೈ ಆಗ್ತಾ ಇದೆ ಗಾಂಜಾ. ಜುಲೈ 10ರಂದು ಡ್ರಗ್ ಟೆಸ್ಟ್ ಕಿಟ್ ಬಳಸಿ 25 ಖೈದಿಗಳ ರಕ್ತ ಮತ್ತು ಮೂತ್ರ ಪರೀಕ್ಷೆಯನ್ನ ಮಾಡಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಇವೆಲ್ಲವೂ ಸಹ ಸಾಬೀತಾಗಿರುವಂತದ್ದು. ಸೆಂಟ್ರಲ್ ಜೈಲಿನ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಕಾರಾಗೃಹದ ಡಿಐಜಿ. ಪಂಚತಾರ ಹೋಟೆಲ್ಗಿಂತಲೂ ಸಹ ಬಿಂದಾಸ್ ಆಗಿದೆ ಪರಪ್ಪನ ಅಗ್ರಹಾರ ಜೈಲು. ಅಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಖೈದಿಗಳು ಕೇಳಿದ್ದೆಲ್ಲವೂ ಸಹ ಅವರ ಕಾಲಡಿಗೆ ಬಂದು ಬೀಳುತ್ತೆ. ಬಿರಿಯಾನಿ ಬಾಕ್ಸ್ಗಳಲ್ಲಿ ಗಾಂಜಾ ಸಪ್ಲೈ ಆಗುತ್ತೆ. ಜುಲೈ 10ರಂದು ಡ್ರಗ್ ಟೆಸ್ಟ್ ಕಿಟ್ ಅನ್ನ ಬಳಸಿ 25 ಖೈದಿಗಳಿಗೆ ಪರೀಕ್ಷೆಯನ್ನ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಬಯಲಾಗಿರುವಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ ಮಹಿಳಾ ಖೈದಿಗಳಿಗೆ ಭದ್ರತೆಯೇ ಇಲ್ವಂತೆ. ಜೈಲಿನಲ್ಲಿರುವ ಮಹಿಳೆಯರಿಗೆ ಖೈದಿಗಳಿಂದಲೇ ಲೈಂಗಿಕ ದೌರ್ಜನ್ಯವಾಗ್ತಾ ಇದೆ.
ಜೈಲಿನಲ್ಲಿ ಗಾಂಜಾ ಸಪ್ಲೈ ಮಾತ್ರವಲ್ಲ, ಮಹಿಳಾ ಖೈದಿಗಳಿಗೂ ಸಹ ಅಲ್ಲಿ ಭದ್ರತೆಯೇ ಇಲ್ಲ. ಜೈಲಿನಲ್ಲಿರುವಂತಹ ಮಹಿಳೆಯರಿಗೆ ಖೈದಿಗಳಿಂದಲೇ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ದೌರ್ಜನ್ಯವನ್ನ ಗಮನಕ್ಕೆ ತಂದ್ರೂ ಸಹ ಡಿಜಿಪಿ ಸತ್ಯನಾರಾಯಣ ರಾವ್ ಸುಮ್ಮನಿರೋದಾದ್ರೂ ಯಾಕೆ? ಸೆಂಟ್ರಲ್ ಜೈಲ್ ಮೇಲೆಯೇ ಡಿಜಿಪಿ ನಿಯಂತ್ರಣವನ್ನ ಕಳೆದುಕೊಂಡ್ರಾ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡವನ್ನ ಬಿಚ್ಚಿಟ್ಟಿದ್ದಾರೆ ಕಾರಾಗೃಹ ಡಿಐಜಿ ರೂಪಾ ಅವರು. ಇವೆಲ್ಲವೂ ಸಹ ಪತ್ರದ ಮುಖೇನ ಬಯಲಾಗಿರುವಂತದ್ದು. ಡಿಜಿಪಿ ಸತ್ಯನಾರಾಯಣ ರಾವ್ ಅವರ ವಿರುದ್ಧ ನೇರ ಆರೋಪವನ್ನ ಮಾಡಲಾಗ್ತಾ ಇದೆ. ಜೈಲಿನಲ್ಲಿರುವಂತಹ ಮಹಿಳಾ ಖೈದಿಗಳಿಗೂ ಸಹ ಇಲ್ಲಿ ಭದ್ರತೆ ಇಲ್ಲ. ಖೈದಿಗಳಿಂದಲೇ ಅವರ ಮೇಲೆ ದೌರ್ಜನ್ಯ ನಡೀತಾ ಇರುವಂತದ್ದು. ಈ ದೌರ್ಜನ್ಯ ಗಮನಕ್ಕೆ ಬಂದ್ರೂ ಸಹ ಡಿಜಿಪಿ ಸುಮ್ಮನಿರೋದಾದ್ರೂ ಯಾಕೆ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವೈದ್ಯರಿಗೂ ಸೂಕ್ತ ರಕ್ಷಣೆ ಇಲ್ಲ. ವೈದ್ಯರು ನರ್ಸ್ಗಳ ಮೇಲೆ ಖೈದಿಗಳು ಹಲ್ಲೆಯನ್ನ ಮಾಡ್ತಾರಂತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಜೈಲಲ್ಲಿ ವೈದ್ಯರಿಗೂ ಸಹ ಸೂಕ್ತ ರಕ್ಷಣೆ ಸಿಗ್ತಾ ಇಲ್ಲ. ವೈದ್ಯರು ನರ್ಸ್ಗಳ ಮೇಲೆನೆ ಖೈದಿಗಳು ಹಲ್ಲೆಯನ್ನ ನಡೆಸ್ತಿದ್ದಾರಂತೆ. ನರ್ಸ್ಗಳ ಮೇಲೆ ನಿರಂತರವಾಗಿ ನಡೀತಾ ಇದೆ ಲೈಂಗಿಕ ದೌರ್ಜನ್ಯ. ನಿದ್ದೆ ಮಾತ್ರೆ ಕೊಡುವಂತೆ ಸ್ಟಾಫ್ ನರ್ಸ್ಗಳಿಗೆ ಖೈದಿಗಳು ನಿರಂತರವಾಗಿ ಕಿರುಕುಳವನ್ನ ಕೊಡ್ತಾರೆ ಎನ್ನುವಂತಹ ಮಾಹಿತಿ ಸಹ ಇದೀಗ ಬಯಲಾಗಿದೆ. ಡಿಐಜಿ ರೂಪಾಗೆ ಪತ್ರವನ್ನ ಬರೆದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವೈದ್ಯರು. ಈ ಮುಖಾಂತರವಾಗಿ ಎಲ್ಲವೂ ಸಹ ಬಯಲಾಗ್ತಾ ಇದೆ. ನರ್ಸ್ಗಳ ಮೇಲೆ ನಿರಂತರವಾಗಿ ಖೈದಿಗಳಿಂದ ಲೈಂಗಿಕ ದೌರ್ಜನ್ಯ ಆಗ್ತಾ ಇರುವಂತದ್ದು. ಜೊತೆಗೆ ನಿದ್ರೆ ಮಾತ್ರೆ ಕೊಡುವಂತೆ ಸಹ ಸ್ಟಾಫ್ ನರ್ಸ್ಗಳಿಗೆ ಖೈದಿಗಳು ಪೀಡಿಸ್ತಾರಂತೆ. ಡಿಐಜಿ ರೂಪಾಗೆ ಪತ್ರದ ಮುಖಾಂತರವಾಗಿ ವೈದ್ಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವೈದ್ಯರಿಗೂ ಸಹ ಸೂಕ್ತ ರಕ್ಷಣೆ ಇಲ್ಲ. ಕೇಂದ್ರ ಕಾರಾಗೃಹದಲ್ಲಿ ವಿವಿಐಪಿ ಖೈದಿಗಳಿಗೆ ಭರಪೂರ ಸವಲತ್ತು ಸಿಗ್ತಾ ಇರುವಂತದ್ದು. ಸಾಮಾನ್ಯ ಖೈದಿಗೆ ಒಂದು ಕಾನೂನು, ಇವರಿಗೆ ಮತ್ತೊಂದು ಕಾನೂನು. ಕೇಂದ್ರ ಕಾರಾಗೃಹದಲ್ಲಿ ವಿವಿಐಪಿ ಖೈದಿಗಳಿಗೆ ಭರಪೂರ ಸವಲತ್ತು ಸಿಗ್ತಾ ಇರುವಂತದ್ದು. ಸಾಮಾನ್ಯ ಖೈದಿಗೆ ಒಂದು ಕಾನೂನಾದ್ರೆ ವಿವಿಐಪಿ ಖೈದಿಗಳಿಗೆ ಮತ್ತೊಂದು ಕಾನೂನು. ಛಾಪಾ ಕಾಗದ ಹಗರಣದ ಆರೋಪಿ ಕರೀಂಲಾಲ್ ತೆಲಗಿಯ ಬಿಂದಾಸ್ ಜೀವನವನ್ನ ಸಹ ಈ ಪತ್ರದ ಮುಖಾಂತರವಾಗಿ ಅವರು ಬಯಲಿಗೆಳೆದಿದ್ದಾರೆ. ತೆಲಗಿಯ ಕಾಲು ಒತ್ತೋಕೆ ಓರ್ವ, ಕೈ ಒತ್ತೋಕೆ ಮತ್ತೋರ್ವ. ಜೈಲಿನ ಸಿಸಿಟಿವಿಯಲ್ಲಿ ಅಕ್ರಮ ಕಾಣಿಸಿದ್ರೂ ಕೂಡ ಡಿಜಿಪಿ ಸತ್ಯನಾರಾಯಣ ರಾವ್ ಸುಮ್ಮನಿರೋದಾದ್ರೂ ಯಾಕೆ? ಎಲ್ಲದರ ಹಿಂದೆ ಡಿಜಿಪಿ ಕೈವಾಡ ಇದೆಯಾ ಅನ್ನುವಂತಹ ಸಂಶಯ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಸಾಮಾನ್ಯ ಖೈದಿಗೆ ಒಂದು ಕಾನೂನಾದ್ರೆ ವಿವಿಐಪಿ ಖೈದಿಗಳಿಗೆ ಮತ್ತೊಂದು ಕಾನೂನು ಅನ್ನುವಂಥದ್ದು ಸಹ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಛಾಪಾ ಕಾಗದ ಹಗರಣದ ತೆಲಗಿಯ ಕಾಲು ಒತ್ತೋಕೆ ಓರ್ವ ಅಸಿಸ್ಟೆಂಟ್ ಬೇಕು, ಕೈ ಒತ್ತೋಕೆ ಮತ್ತೋರ್ವ ಬೇಕು. ಒಟ್ಟಿನಲ್ಲಿ ಜೈಲಿನಲ್ಲಿ ಅಳವಡಿಸಿರುವಂತಹ ಸಿಸಿಟಿವಿಯಲ್ಲಿ ಈ ಎಲ್ಲ ಅಕ್ರಮಗಳು ಸಹ ಬಯಲಾದ್ರೂ ಅಲ್ಲಿನ ಡಿಜಿಪಿ ಸುಮ್ಮನಿರೋದು ಯಾಕೆ? ಇವೆಲ್ಲವೂ ಸಹ ಅನುಮಾನಕ್ಕೆ ಎಡೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು.
ಪರಪ್ಪನ ಅಗ್ರಹಾರದಲ್ಲೂ ಜಯಲಲಿತಾ ಆಪ್ತೆ ಶಶಿಕಲಾ ಸಹ ಹೈಫೈ ಜೀವನವನ್ನ ನಡೆಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ವಿಶೇಷ ಅಡುಗೆ ಮನೆಯನ್ನ ಸಹ ಕಲ್ಪಿಸಲಾಗಿದೆ. ಶಶಿಕಲಾ ಆತಿಥ್ಯಕ್ಕೆ 2 ಕೋಟಿ ಲಂಚವನ್ನ ಪಡೆದ್ರ ಡಿಜಿಪಿ ಸತ್ಯನಾರಾಯಣ ರಾವ್. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನ ಇಂಚಿಂಚಾಗಿ ಬಯಲಿಗೆ ಎಳೆದಿದ್ದಾರೆ ಡಿಐಜಿ ರೂಪಾ ಅವರು. ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಎಲ್ಲವೂ ಸಹ ಸ್ಪಷ್ಟವಾಗಿದೆ. ವಿವಿಐಪಿ ಟ್ರೀಟ್ಮೆಂಟ್ ಸಹ ಪರಪ್ಪನ ಅಗ್ರಹಾರದಲ್ಲಿ ಸಿಗ್ತಾ ಇರುವಂತದ್ದು ಬಯಲಾಗ್ತಾ ಇದೆ. ಕಾರಾಗೃಹ ಕಾಯ್ದೆ ಉಲ್ಲಂಘಿಸಿದ್ರ ಕಾರಾಗೃಹ ಡಿಜಿಪಿ ಸತ್ಯನಾರಾಯಣ ರಾವ್. ಪರಪ್ಪನ ಅಗ್ರಹಾರದ ಇಂಚಿಂಚು ಅಕ್ರಮವನ್ನ ಬಿಚ್ಚಿಟ್ಟ ಕಾರಾಗೃಹ ಡಿಐಜಿ ರೂಪಾ ಅವರು. ಪರಪ್ಪನ ಅಗ್ರಹಾರದಲ್ಲಿ ಜಯಲಲಿತಾ ಆಪ್ತೆ ಶಶಿಕಲಾ ಅವರಿಗೂ ಸಹ ಹೈಫೈ ಜೀವನವನ್ನ ಕಲ್ಪಿಸಿಕೊಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ವಿಶೇಷ ಅಡುಗೆ ಮನೆಯನ್ನ ಕಲ್ಪಿಸಿಕೊಡಲಾಗಿದೆ. ಇದಕ್ಕೆ ಸತ್ಯನಾರಾಯಣ ರಾವ್ 2 ಕೋಟಿ ಲಂಚವನ್ನ ಪಡೆದ್ರ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಇವೆಲ್ಲವೂ ಸಹ ನಡೀತಾ ಇರುವಂತದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡವದ ಇಂಚಿಂಚು ಮಾಹಿತಿಯನ್ನ ನಿಮ್ಗೆ ನಾವು ತಲುಪಿಸ್ತಾ ಇರ್ತೀವಿ. ಇವತ್ತು ಇಡೀ ದಿನ ಅದರ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಈಗ ಅಗ್ರಹಾರದಲ್ಲಿ ನಡೀತಾ ಇರುವಂತಹ ಒಟ್ಟಾರೆ ಒಂದು ಬಿಂದಾಸ್ ಜೀವನದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.